ಹೆಲೋ ಎವ್ರಿವನ್, ದಿಸ್ ಈಸ್ ರಕ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಏನಿದು ಎಲ್ಲೋ ರೆಡಿಯಾಗಿ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು ನೀವು. ಅದು ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ನಾವು ಮೈಸೂರಿಗೆ ಹೊರಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ನಮ್ಮ ತಂಗಿರ ಫ್ಯಾಮಿಲಿ, ನನ್ನ ತಂಗಿ ಅವರೆಲ್ಲ ಅವ್ರ ಊರಿಗೆ ಹೋಗಿದ್ರು. ಅವ್ರ ಊರಿಂದ ಕಾರು ಮತ್ತು ಒಂದು ಎಕ್ಸ್ಟ್ರಾ ಕಾರ್ ಬುಕ್ ಮಾಡಿದ್ರು. ನಾವು ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ, ನನ್ನ ಮಗ ಇಷ್ಟು ಜನ. ಅವರು ನಮ್ಮನ್ನ ಬ್ರಹ್ಮದೇವರಳ್ಳಿಗೆ ಬರೋಕ್ಕೆ ಹೇಳಿದರು. ಆದ್ದರಿಂದ ನಾವು ರೆಡಿಯಾಗಿ ನಮ್ಮ ಈ ಊರಿಂದ ಹೊರಡ್ತಾ ಇದ್ದೀವಿ. ಮೈಸೂರು ದಸರಾ ಮುಗ್ದೋಗ್ಬಿಟ್ಟಿದೆ. ಮೈಸೂರು ಲೈಟಿಂಗ್ಸ್ ನೋಡಕ್ಕೆ ಹೋಗ್ತಿರೋದು. ದಸರಾ ಮುಗ್ದೋಗುತ್ತೆ, ಮತ್ತೇನಕ್ಕೆ ದಸರಾ ನಿನ್ನೆನೇ ಮುಗ್ದೋಗಿದೆ ಕಣೋ. ಲೈಟಿಂಗ್ಸ್ ಇರುತ್ತೆ 10 days. ನಾವೇನೋ ದಸರಾ ನೋಡೋಕೆ ನಮ್ಮೂರೊಳಗಡೆ ಒಂದು ಬಸ್ ಬರಬೇಕಾಗಿತ್ತು. ಅದು ಬರಲಿಲ್ಲ ಊರೊಳಗಡೆ. ಅಲ್ಲೇ ನಮ್ಮೂರು ಗೇಟ್ ಹತ್ರನೇ ನಿಂತಿತ್ತು. ಅದರಿಂದ ಬಸ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಟೈಮ್ಗೆ ನಮ್ಮೂರು ಒಬ್ರು ಅಣ್ಣ ಅವರು ಕಾರಲ್ಲಿ ಹೋಗ್ತಾಯಿದ್ರು. ಹಾಗೆ ನಮ್ಮಮ್ಮ ಡ್ರಾಪ್ ಮಾಡು ಅಂತ ಕೇಳಿದ್ರು. ಡ್ರಾಪ್ ಮಾಡಿದ್ರು. ಬಟ್ ನಮಗೆಲ್ಲ ಕೇಳೋಕ್ಕೆ ಮುಜುಗರ ಆಗುತ್ತೆ. ಬಟ್ ಅಮ್ಮಂದಿರೆಲ್ಲ ಬಿಡಬೇಕಲ್ಲ, ಯಾವಾಗ ಸಿಗೋದು ತಡ ಕೇಳಿಬಿಡ್ತಾರೆ. ಹಾಗೆ ಬಂದು ಇಲ್ಲಿ ಬ್ರಹ್ಮದೇವರಳ್ಳಿಲಿ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಅವರು ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದಾದ್ಮೇಲೆ ಹತ್ಕೊಂಡು ಹೊರಟಿದ್ದೀವಿ. ಕೊಡ್ತಿದ್ದಾಳೆ ನೋಡು. ಒಳ್ಳೆ ಶೂಟಿಂಗ್ ತೆಗಿಯೋರು ಚೆನ್ನಾಗದೆ. ಬಿಟ್ಟ ತರ ಕಾಣಿಸ್ತಿದ್ದೆ ಎಲ್ಲ ಕ್ಲೌಡ್ಸ್ ಎಲ್ಲ ಚೆನ್ನಾಗಿದೆಲ್ಲ. ಬಿಟ್ಟ ತರ ಕಾಣಿಸ್ತಿದೆ. ನೀವು ಇಲ್ಲೇ ಇಡ್ಬೇಕಾ? ಹೋಗಿದ್ದಿಲ್ಲ ಇಲ್ಲಿಗೆ? ಹೋಗ್ಲಿಲ್ಲ. ಅದೇ ಎಂಟ್ರೆನ್ಸ್ ಇಲ್ಲೇ ಅನ್ಸುತ್ತೆ. ಇಲ್ಲೇ ಅನ್ಸ್ತದೆ. ಇಲ್ಲಿದೆ ಯಾರು ಸುತ್ತೈತಿ ನಾ ಓಟ ಮುಳ್ಳೈತಾ ನಡೆಯೋ ಆ ಕಡೆ. ಮುಳ್ಳೆ ಹಾಕಿರಿ, ಮುಳ್ಳೆ ನೀರೆಲ್ಲ ಬಾರೋ. ನಾವು ಫಸ್ಟ್ ಬಂದ್ವಿ KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಪೀಸ್ಫುಲ್ ಆಗಿತ್ತು. ಅಲ್ಲಿನ ವೆದರ್ ಅಂತ ನೋಡಿ, ಕ್ಲೌಡ್ಸ್ ಎಲ್ಲ ಹೇಗೆ ಸುತ್ತ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಟೆಂಪಲ್ಲು. ಇದು ಸುತ್ತ ನೀರಿರುತ್ತಲ್ಲ, ಚೆನ್ನಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಇದು ಟೆಂಪಲ್ ಅಂತಲೇ ಹೇಳ್ಬೋದು. ಅಂದರೆ ದಕ್ಷಿಣೆ ಹಾಕಿಸ್ಕೊಳ್ಳಲ್ಲ, ಏನೂ ಅಂದರೆ ದಕ್ಷಿಣೆ ಹಾಕಿಸ್ಕೊಳ್ದ್ರೆ ಸುಮ್ಮನೆ ದರ್ಶನ ಮಾಡ್ಕೊಂಡು ಬರಬೇಕಷ್ಟೇ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಮ್ಮ ತಂಗಿಯರ ಕಾರ್ ಬರಬೇಕಿತ್ತು, ಅವ್ರಿಗೋಸ್ಕರ ಅವರು ಬಂದರು. ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಬಂದರು. ಬಂದಾದಮೇಲೆ ಎಲ್ಲ ಟೆಂಪಲ್ ನೋಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಟೆಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೋ ಇರುತ್ತೆ ಒಟ್ಟು ನಾವು ದೇವ್ರ ದರ್ಶನ ಮಾಡೋಕ್ಕೆ ಒಂದು ರೌಂಡು ದೇವಸ್ಥಾನ ಸುತ್ತ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹಾಗೆ ಫೋಟೋಸ್ ಎಲ್ಲ ಒಳಗಡೆ ಅಲೋ ಇರಲಿಲ್ಲ. ಅದರಿಂದ ನಾವು ದರ್ಶನ ಮಾಡ್ಕೊಂಡೆಲ್ಲ ಹೊರಗಡೆ ಬಂದ್ವಿ. ಎಲ್ಲ ದರ್ಶನ ಮಾಡ್ಕೊಂಡು ಒಳಗಡೆ ಬಂದಮೇಲೆ ಈಗ ಈ ಕಡೆ ರೂಟಿಂದ ನಾವು ಬಂದು ದರ್ಶನ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡಾದ್ಮೇಲೆ ಎಲ್ಲ ಕುಳಿತಿದ್ರು. ನಾವು ಸ್ವಲ್ಪ ಹೊತ್ತೆಲ್ಲ ಕುಳಿತ್ಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟ್ವಿ. ಇಲ್ಲೆಲ್ಲ ನೋಡಿ, ಇವಾಗ ಮತ್ತು ಒಂದು ದೇವಸ್ಥಾನ ಸುತ್ತ ದರ್ಶನ ಮಾಡ್ಕೊಂಡು ಬಂದಮೇಲೆ ಈ ಸೈಡ್ ಸಿಗುತ್ತೆ. ಇದು ಎಕ್ಸಿಟ್ ಬರುತ್ತೆ. ಬಟ್ ಇದೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಮಧ್ಯಾಹ್ನದ ಲಂಚ್ ಎಲ್ಲ ತಂದಿದ್ರು. ನನ್ನ ತಂಗಿಯರ ಮನೆಯಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಂದಿದ್ರು. ಮೊಸರು ಒಗ್ಗರಣೆಯನ್ನು ಹಾಗೆ ಅನ್ನ ರಸಮ್ ತಂದಿದ್ರು. ಊಟನೂ ಚೆನ್ನಾಗಿತ್ತು. ಅಲ್ಲೇ ಎಲ್ಲ ಹೋಗ್ತಾ ಎಲ್ಲಾದರೂ ಅಲ್ಲಿ ರೋಡ್ ಸೈಡ್ ತೋಟ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಜರ್ನಿನ. ಹಾಗೆ ಹೋಗ್ತಾ ಅಂದವೇ ನೋಡಿ, ಅಲ್ಲಿ ಗಾಡೀಲಿ ಕಬ್ಬುಗಳನ್ನ ತೊಗೊಂಡೋಗ್ತಾ ಇದ್ದಾರೆ ಅಂತ. ಹಾಗೆ ಇಲ್ಲಿ ನೋಡಿ, ಕಬ್ಬೆ ತುಂಬ ಬೆಳೆದಿರೋದು ಆ ಸೈಡೆಲ್ಲ.
ಎಷ್ಟು ಕ್ಯೂಟ್ ಅದ ನೋಡಿದ. ನಾವು ಅದಾದಮೇಲೆ ನೆಕ್ಸ್ಟು ಶ್ರೀರಂಗಪಟ್ಟಣಕ್ಕೆ ಬಂದ್ವಿ, ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ. ಫಸ್ಟು ನಾವು ಅಲ್ಲಿ ಹೊಳೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಕೋತಿಗಳೇ ಜಾಸ್ತಿ ಆಗಿದೆ, ಎಲ್ಲೆಲ್ಲಿ ನೋಡಿದ್ರು ಕೋತಿ ಮರಿಗಳೇ. ಪಾಪ ಇವಕ್ಕೂ ನೋಡಿ ಅವಕ್ಕೆ ಫುಡ್ ಇರಲ್ಲ, ಏನಿರಲ್ಲ. ಬಂದ್ವಿ ಹೊಳೆ ಹತ್ರ, ಆದ್ರೂ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ, ನಮ್ಮ ಮೈಸೂರಿಗೆಲ್ಲ ಹೊರಡೋಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಆದ್ರೂ ಇರೋದ್ರಲ್ಲಿ ತುಂಬ ಖುಷಿ ಪಟ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ನಾವು ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ನೀರೊಳಗೆ ಆಟ ಆಡೋಣ ಅನಿಸಿತ್ತು. ಬಟ್ ಏನು ಮಾಡೋದು, ಕೆಳಗಡೆ ಒಳಗಡೆ ಇಳಿಯೋಕ್ಕೂ ಆಗಲಿಲ್ಲ. ಹಾಗೆ ಸುಮ್ಮನೆ ಕಾಲು ಹಾಕ್ಕೊಂಡು ಹಾಗೆ ಮುಖ ಎಲ್ಲ ತೊಳ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಇದೆಲ್ಲ ಮಾಮಿ ಮಾಡ್ತಾರೆ. 4 ಗಂಟೆ ಇರ್ತದೆ ನೀರು. ನಿಧಾನ ಕಣೆ. ಫೋಟೋಗ್ರಾಫರ್ನ ಬಿಟ್ಟಿದ್ದೆ, ಅವರೆಲ್ಲ ಒಂದೊಂದು ಕಡೆ ಶೇಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರಿಂದ ಒಂದೊಂದು ವೀಡಿಯೋಸು ತಕ್ಕಮಟ್ಟಿಗೆ ಬಂದಿತ್ತು ಅಷ್ಟೇ. ಆದರೂ ಇನ್ನೇನು ಮಾಡೋದು, ಒಂದೊಂದು ಆನ್ ಮಾಡಿ ಇಟ್ಕೊಂಡೇ ಇಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮೊಬೈಲ ಇಟ್ಕೊಂಡಿದ್ರು, ಒಂದೊಂದು ವೀಡಿಯೋನೇ ಆಗಿಲ್ಲ. ಆದರೂ ಪರವಾಗಿಲ್ಲ, ಇರೋದ್ರಲ್ಲಿ ಇರೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ನೋಡಿ ಇಲ್ಲಿ ಕೋತಿ ಮರಿಗಳು ಅವು ಎಷ್ಟು ಪುಟ್ಟದಾಗಿದೆ ನೋಡಿ. ಇಲ್ಲೆಲ್ಲಿ ಬೇಕು ಅಲ್ಲಿ ಓಡಾಡ್ತಿರ್ತವೆ. ಇವಾಗ ನೋಡಿ ಮಕ್ಳು ಗಾಬರಿ ಬೀಳ್ತಾಯಿದ್ರು. ಮಾರ್ಗ ಹಾಗೆ ಇಲ್ಲಿ ಹೊಳೆ ಹತ್ರ ಎಲ್ಲ ಮುಗಿಸ್ಕೊಂಡು ರಂಗನಾಥ ಸ್ವಾಮಿನ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ. ಇಲ್ಲಿ ಹೋಗ್ತಾ ನೋಡಿ, ಇಲ್ಲಿ ಗಣೇಶನ ಕೂರಿಸಿದ್ದಾರೆ, ಇನ್ನು ಬಿಟ್ಟಿರಲಿಲ್ಲ ಅನಿಸುತ್ತೆ. ಅಲ್ಲೂ ಸಹ ಚೆನ್ನಾಗಿತ್ತು. ಹಾಗೆ ದರ್ಶನ ಮಾಡೋಣ ಅಂತ ಹೊರಟ್ವಿ. ಇಲ್ಲೆಲ್ಲ ಥಿಂಗ್ಸ್ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ, ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಅವರು ಹೇಳಿದ್ದೇ ರೇಟು, ಫಿಕ್ಸ್ಡ್ ರೇಟ್ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಏನು ತೊಗೊಳೋದಕ್ಕಾಗೋದಿಲ್ಲ. ಇಂಥ ಕಡೆ ಬಂದಾಗ ಏನಿದ್ರು ದೇವ್ರ ದರ್ಶನ ಮಾಡ್ಕೋಬೇಕು, ಹೋಗ್ಬೇಕಷ್ಟೆ. ನಾವು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದು ಆಮೇಲೆ ನೆಕ್ಸ್ಟ್ ನಾವು KRS ದುರ್ಗಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಒಳಗಡೆ ಬಿಡಲಿಲ್ಲ. ಕೊನೆಗೂ ಅದನ್ನು ನೋಡೋಕ್ಕಾಗಲಿಲ್ಲ, ಎಲ್ಲ ತುಂಬ ಫುಲ್ಲು ರಶ್ ಇರೋದ್ರಿಂದ ವಾಪಸ್ ಕಳಿಸ್ಬಿಟ್ರು. ತುಂಬ ಟ್ರಾಫಿಕ್ ಇತ್ತು, ನಾವು ಹೋಗೋಕ್ಕಾಗಲಿಲ್ಲ. ಅದೊಂದು ಮಿಸ್ ಆಯ್ತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಇದರ ಕಂಟಿನ್ಯೂಷನ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ವಿಡಿಯೋನ ಫುಲ್ ನೋಡಾದ್ಮೇಲೆ ಆ ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.